ನಾನು ಕೌರವರ ದಾಸಿ ಆಗಿದ್ದೀನೋ ಇಲ್ಲವೋ ಎನ್ನುವುದನ್ನ ನೀವೆಲ್ಲರೂ ಕೂಡ ವಿವೇಚಿಸಿ ಹೇಳಿರಿ. ನಿಮಗೂ ಕೂಡ ಪತ್ನಿ ಪುತ್ರಿಯರು ಕೂಡ ಇದ್ದಾರೆ. ದುರಾತ್ಮನ ಧೂಯಮಾನಾಯ ತಸ್ಯ ರಾಜಪುತ್ರ್ಯಾಹ ಕಟಾಕ್ಷಾಂ. ಈ ಸ್ತ್ರೀಯನ್ನ ಪಣವಾಗಿಟ್ಟುವಂತಹ ರಾಜನ ಕೈಗಳನ್ನ ಸುಟ್ಟು ಬಿಡ್ತೇನೆ ಅಂತ ಆಕ್ರೋಶದಿಂದ ಮಾತನಾಡ್ತಾನೆ. ತನ್ನ ಮೇಲೆ ತನಗೆ ಅಧಿಕಾರವು ಇಲ್ಲದವನು ಬೇರೆಯವರ ಮೇಲೆ ಹೇಗೆ ತಾನೇ ಅಧಿಕಾರವನ್ನ ಹೊಂದಿರಲು ಸಾಧ್ಯ? ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ಪ್ರಥಮ ಷಾಣ್ಮಾಸಿಕ ಸಂಸ್ಕೃತ ಕಕ್ಷ್ಯಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಸಭಾ ಪರ್ವ ಈ ಕಥೆಯ 11 ತರಗತಿಗಳ ಪಾಠವನ್ನ ನೀವು ಇದುವರೆಗೆ ಕೇಳ್ಕೊಂಡಿದ್ರಿ. ಇಂದು ನಾನು ಸಭಾ ಪರ್ವ ಪಾಠದ 12ನೆಯ ದಿನದ ಪಾಠವನ್ನ ಇಂದು ನಾನು ಮಾಡ್ತೇನೆ. ಹಾಗಾಗಿ ಹಿಂದಿನ ತರಗತಿಯಲ್ಲಿ ಎಲ್ಲಿವರೆಗೆ ನೀವು ಪಾಠವನ್ನ ಕೇಳ್ಕೊಂಡಿದ್ರಿ ಅನ್ನೋದನ್ನ ಒಮ್ಮೆ ಮೆಲುಕು ಹಾಕಿ ನಂತರ ಇಂದಿನ ದಿನದ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಹಿಂದಿನ ತರಗತಿಯಲ್ಲಿ ನೀವು ಎಲ್ಲಿವರೆಗೆ ಪಾಠವನ್ನ ತಿಳ್ಕೊಂಡಿದ್ರಿ ಅಂದರೆ, ದುರ್ಯೋಧನನ ಆಜ್ಞೆಯಂತೆ ದುರ್ಯೋಧನನ ತಮ್ಮನಾದ ದುಶ್ಯಾಸನನು ದ್ರೌಪದಿಯನ್ನ ಸಭಾ ಮಂದಿರಕ್ಕೆ ಎಳ್ಕೊಂಡು ಬರ್ತಾನೆ. ತಲೆ ಕೂದಲನ್ನ ಹಿಡ್ಕೊಂಡು ಅವಳನ್ನ ಆ ಸಭಾ ಮಂದಿರಕ್ಕೆ, ದ್ಯೂತ ಸಭಾ ಮಂದಿರದ ಹತ್ರ ಎಳ್ಕೊಂಡು ಬರ್ತಾನೆ. ಎಳ್ಕೊಂಡು ಬಂದಾಗ ದ್ರೌಪದಿಯು ಬಹಳವಾಗಿ ಅವನನ್ನ ಶಪಿಸ್ತಾಳೆ. ಆನಂತರ ಅಲ್ಲಿರುವಂತಹ ಎಲ್ಲ ಗುರು ಹಿರಿಯರನ್ನ ಕುರಿತು ಅವಳು ಹೇಳ್ತಾಳೆ, ನೀವೆಲ್ಲರೂ ಕೂಡ ಹಿರಿಯವರು ಇದ್ದೀರಾ, ಈ ರೀತಿಯಾಗಿ ಒಂದು ಹೆಣ್ಣಿಗೆ ಆಗ್ತಾ ಇರೋದನ್ನ ಎಲ್ಲರೂ ಕೂಡ ನೋಡ್ತಾ ಕುಳಿತಿದ್ದೀರಲ್ಲ, ನಿಮಗೆ ಕಣ್ಣುಗಳು ಕಾಣಿಸುತ್ತಿಲ್ವೇ? ಯಾರಿಗೂ ಕೂಡ ಕಣ್ಣು ಕಾಣುತ್ತಿಲ್ಲವಾ ಅಂತ ಹೇಳಿ ತನ್ನ ದುಃಖವನ್ನ ಹೇಳ್ಕೊಳ್ತಾಳೆ. ನಾನು ಕೌರವರ ದಾಸಿ ಆಗಿದ್ದೀನೋ ಇಲ್ಲವೋ ಎನ್ನುವುದನ್ನ ನೀವೆಲ್ಲರೂ ಕೂಡ ವಿವೇಚಿಸಿ ಹೇಳಿರಿ. ನಿಮಗೂ ಕೂಡ ಪತ್ನಿ ಪುತ್ರಿಯರು ಕೂಡ ಇದ್ದಾರೆ. ಪರರ ಸಂಕಟವನ್ನ ಕಂಡು ತಮಗೆ ಹೋಲಿಸಿಕೊಳ್ಳುವವರೇ ನಿಜವಾದಂತಹ ಸತ್ಪುರುಷರು. ಅಯ್ಯೋ, ನನ್ನ ಸ್ಥಿತಿ ಅರಣ್ಯ ರೋಧನ ಮಾಡಿದಂತಾಗ್ತಿದೆಯಲ್ಲ, ನನ್ನ ದುಃಖವನ್ನ ಕೇಳುವವರು ಯಾರೂ ಇಲ್ವಲ್ಲ, ಅರಣ್ಯದಲ್ಲಿ ರೋಧನವನ್ನು ಮಾಡಿದಾಗ ಯಾರೂ ಕೇಳೋರು ಇರಲ್ಲ, ಆ ರೀತಿಯಾಗಿ ಇಷ್ಟು ಜನಗಳಿದ್ರೂ ಕೂಡ ನನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಅರಣ್ಯ ರೋಧನವನ್ನ ಮಾಡಿದಂತಾಗಿದೆಯಲ್ಲ ಅಂತ ಹೇಳಿ ದ್ರೌಪದಿಯು ಆ ಎಲ್ಲರ ಮುಂದೆ ಆ ದ್ಯೂತ ಸಭೆಯಲ್ಲಿ ಬಹಳವಾಗಿ ವಿಲಾಪಿಸ್ತಾಳೆ. ಅಂದ್ರೆ ತನ್ನ ದುಃಖವನ್ನ ಹೇಳ್ಕೊಳ್ತಾಳೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಇಂದಿನ ತರಗತಿಯಲ್ಲಿ ನೋಡೋಣ. ನಂತರ ಭೀಷ್ಮ ಸ್ವಾಹ ಶೃಣು ಭದ್ರೆ ಕಥಮಾತ್ಮನೋ ಅಪ್ಯನೀಶ್ಯ ಸ್ಯಾನ್ಯತ್ರ ಸ್ವಾಮ್ಯಂ ಕಥಂ ವಾ ಧರ್ಮನಿತ್ಯೋ ಯುಧಿಷ್ಠಿರೋ ಸ್ವಾಮ್ಯಕಂ ಗ್ಲಹೇದಿತಿ ವಿಪ್ರತಿಪತ್ಯ ವಿವಿಚ್ಯ ವಕ್ತುಂನ ಪಾರಯಾಮಿ ಇತಿ. ಆನಂತರ ಭೀಷ್ಮಾಚಾರ್ಯರು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಆಗ ಭೀಷ್ಮರು ಹೇಳ್ತಾರೆ, ಭದ್ರೆ ಕೇಳು ಅಂತ ಹೇಳಿ ದ್ರೌಪದಿಗೆ ಹೇಳ್ತಾರೆ. ತನ್ನ ಮೇಲೆ ತನಗೆ ಅಧಿಕಾರವು ಇಲ್ಲದವನು ಬೇರೆಯವರ ಮೇಲೆ ಹೇಗೆ ತಾನೇ ಅಧಿಕಾರವನ್ನ ಹೊಂದಿರಲು ಸಾಧ್ಯ ಅಂತ ಹೇಳ್ತಾರೆ. ಯಾಕೆ ಅಂದರೆ, ಯುಧಿಷ್ಠಿರ ತನ್ನನ್ನು ತಾನು ಪಣವಾಗಿಟ್ಟುಕೊಂಡು ತನ್ನನ್ನು ಕೂಡ ಅವನು ಸೋತ್ಕೊಂಡಿರ್ತಾನೆ. ಹಾಗಾಗಿ ಈ ಮಾತನ್ನ ಹೇಳ್ತಾ ಇದ್ದಾರೆ ಯಾರು? ಭೀಷ್ಮಾಚಾರ್ಯರು. ನಂತರ ಧರ್ಮಾತ್ಮನಾದಂತಹ ಯುಧಿಷ್ಠಿರನು ತನ್ನದಲ್ಲದ ವಸ್ತುವನ್ನ ಹೇಗೆ ಪಣವಾಗಿಡಲು ಸಾಧ್ಯ ಎಂದು ವಿಮರ್ಶಿಸಿ ಹೇಳಲು ನಾನು ಅಸಮರ್ಥನಾಗಿದ್ದೇನೆ ಎಂದು ಹೇಳ್ತಾರೆ ಯಾರು? ಭೀಷ್ಮಾಚಾರ್ಯರು ಕೂಡ ಈ ರೀತಿಯಾಗಿ ದ್ರೌಪದಿಗೆ ಹೇಳ್ತಾರೆ. ನಂತರ ನನು ಕಿಂ ಸ್ವಯಂ ದಿದಿ ವಿಷುಣ ರಾಜ್ಞಾ ಪಣಿತಂ ಅನಕ್ಷಜ್ಞತಾಂ ಆಹ್ವಾನೆ ಪ್ರತ್ಯಾಖ್ಯಾನ ವ್ರತಂ ಚ ಅಸ್ಯ ರಾಜ್ಞ ಛಿದ್ರಂ ಪಶ್ಯದ್ಭಿಃ ಪರೇರ್ ಬಲಾತ್ ಪ್ರತಾರಿತಸ್ಯ ಚೇಷ್ಟಿತಮಪಿ ಕಥಂ ಪ್ರಾಮಾಣಯಂತಿ ಭವಂತಃ. ಅನಂತರ ದ್ರೌಪದಿ ಹೇಳ್ತಾಳೆ. ಏನು ಹೇಳ್ತಾಳೆ ಅಂದರೆ, ಭೀಷ್ಮಾಚಾರ್ಯನ ಮಾತುಗಳನ್ನ ಕೇಳ್ಕೊಂಡು ದ್ರೌಪದಿ ಹೇಳ್ತಾಳೆ, ಏನು ರಾಜನು ಜೂಜಾಡಲು ಬಯಸಿದವನಾಗಿ ತನಗೆ ತಾನೇ ಪಣವಾಗಿ ಇಟ್ಟುಕೊಂಡನೆ. ಏನಂತ ಹೇಳ್ತಾಳೆ? ರಾಜ ತಾನಾಗೆ ತಾನು ಜೂಜನ್ನಾಡಲು ಹೋಗಿ ತನ್ನನ್ನ ಪಣವಾಗಿ ಇಟ್ಟನೆ. ದ್ಯೂತದಲ್ಲಿ ಪರಿಶ್ರಮವಿಲ್ಲದವನಾದ ಆಹ್ವಾನವನ್ನ ತಿರಸ್ಕರಿಸಲಾರೆ ಎಂಬ ರಾಜನ ದೌರ್ಬಲ್ಯವನ್ನ ತಿಳಿದು ಈತನ ಸಂಪತ್ತನ್ನೆಲ್ಲವನ್ನು ಬಲಾತ್ಕಾರವಾಗಿ ಗೆದ್ದ ಈ ರೀತಿಯನ್ನ ನೀವೆಲ್ಲರೂ ಕೂಡ ಒಪ್ಪುತ್ತೀರಾ
ಅಂತ ಹೇಳ್ತಾಳೆ. ಯಾರು? ದ್ರೌಪದಿ ಹೇಳ್ತಾಳೆ ಯುಧಿಷ್ಠಿರನಿಗೆ, ಅವನೇ ಬಂದು ಈ ಜೂಜಿಗೆ ಬಂದು ತಾನಾಗಿ ತಾನೇ ಪಣಕ್ಕಿಟ್ಟುಕೊಂಡು ಸೋತನೆ, ಅಥವಾ ಅವನಿಗೆ ಇಷ್ಟ ಇಲ್ಲದಿದ್ರು ಆ ಜೂಜಿಗೆ ಅವನನ್ನ ಕರೆತಂದು ಅವನಿಂದ ಎಲ್ಲ ಸಂಪತ್ತನ್ನು ಕೂಡ ಪಣವಾಗಿಟ್ಟು ಅವನು ಎಲ್ಲವನ್ನು ಸೋಲುವಂತೆ ಮಾಡಿ ಅವನನ್ನ ಬಲಾತ್ಕಾರವಾಗಿ ಗೆದ್ದಂತಹ ಇದನ್ನ ನೀವು ಎಲ್ಲರೂ ಒಪ್ಪುತ್ತೀರಾ? ಅಂದ್ರೆ ಅವನು ಜೂಜನ್ನ ತಿರಸ್ಕಾರ ಮಾಡಲಾರದೆ ಈ ದ್ಯೂತಕ್ಕೆ ಬಂದಿದ್ದಾನೆ. ಹಾಗಾಗಿ ವ್ರತ ಪರಿಪಾಲನೆಯೇ ಮುಖ್ಯ ಅಂತ ಅವನು ಬಂದಿರೋದ್ರಿಂದ ಈ ರೀತಿ ಬಲಾತ್ಕಾರವಾಗಿ ಅವನ ಸಂಪತ್ತನ್ನೆಲ್ಲವನ್ನ ಕೂಡ ಇವರು ಬಲಾತ್ಕಾರವಾಗಿ ಗೆದ್ದಿದ್ದಾರೆ. ಇದನ್ನ ನೀವೆಲ್ಲರೂ ಒಪ್ತೀರಾ ಅಂತ ಹೇಳ್ತಾಳೆ. ಯಾರು? ದ್ರೌಪದಿ ಹೇಳ್ತಾಳೆ. ಈ ರೀತಿಯಾಗಿ ದ್ರೌಪದಿಯು ಆಕ್ರಂದಿಸುತ್ತಾ ಕೇಳ್ತಾಳೆ. ಮುಂದೆ ಏನಾಗುತ್ತೆ ನೋಡೋಣ. ಇತಿ ವಿಕ್ರೋಶಾಂತ್ಯಸ್ತೇನ ದುರಾತ್ಮನ ಧೂಯಮಾನಾಯ ತಸ್ಯ ರಾಜಪುತ್ರ್ಯಾಃ ಕಟಾಕ್ಷಾಂ ಕುಶತಾಡಿತೋ ವೃಕೋದರಃ ಕ್ಷುಭಿತಮತಿರಿದ ಮುಜ್ಜಗಾರ. ಏನಾಯ್ತು? ಯಾವಾಗ ಈ ರೀತಿ ಬಹಳವಾಗಿ ಆಕ್ರಂದನವನ್ನ ಮಾಡಿದ್ಲು ದ್ರೌಪದಿ ಬಹಳ ಬೇಜಾರಿನಿಂದ, ಆಗ ಆ ಸಮಯದಲ್ಲಿ ಆ ರಾಜಪುತ್ರಿಯನ್ನ ಬಹಳವಾಗಿ ಪೀಡಿಸ್ತಾನೆ. ಯಾರು? ದುಶ್ಯಾಸನ ಬಹಳವಾಗಿ ಆಕೆಯನ್ನ ಪೀಡಿಸ್ತಾನೆ. ನಂತರ ಆಕೆಯ ತೀಕ್ಷ್ಣ ನೋಟದಿಂದ ಚುಚ್ಚಲ್ಪಟ್ಟಂತಹ ವೃಕೋದರನು ಈ ರೀತಿಯಾಗಿ ಹೇಳ್ತಾನೆ. ಏನ್ ಹೇಳ್ತಾನೆ ನೋಡೋಣ. ಆಹಾರ ಸಹದೇವ ವನ್ಹಿಂ ಅಪಣ್ಯಾಂ ಸುಕೇಶಿಂ ಪಣಿತವಂತೌ ರಾಜ್ಞಃ ಕರೌ ಧಿದ ಕ್ಷುರಸ್ಮಿ ಇತಿ ತತ್ಕ್ಷಣಂ ಮರ್ಹುನಃ ಭೀಮಸೇನ ಕಥಮೇವಂ ಮಭೂತ ಪೂರ್ವ ಮಸಮೀಚೀನಂ ಚ ಪ್ರಲಪನ್ ಪರೇಶಂ ಮಂತರಂ ಪ್ರಯಚ್ಛಸಿ. ಅನಂತರ ಭೀಮ ಬಹಳ ಕೋಪಗೊಳ್ತಾನೆ. ಕೋಪಗೊಂಡು ಆ ಆಕ್ರಂದನವನ್ನ ನೋಡ್ತಾನೆ. ಯಾರ ಆಕ್ರಂದನವನ್ನ? ದ್ರೌಪದಿಯ ಆಕ್ರಂದನವನ್ನ ನೋಡ್ತಾನೆ. ಅದೇ ಸಮಯಕ್ಕೆ ಆ ದುಶ್ಯಾಸನನು ಅವಳಿಗೆ ಬಹಳವಾಗಿ ಪೀಡಿಸ್ತಾನೆ ದ್ರೌಪದಿಯನ್ನ. ಇದನ್ನ ನೋಡಿದಂತಹ ಭೀಮನು ಆಕೆಯ ತೀಕ್ಷ್ಣ ನೋಟದಿಂದ ಚುಚ್ಚಲ್ಪಟ್ಟಂತಹ ವೃಕೋದರನು ಹೇಳ್ತಾನೆ. ಯಾರಿಗೆ? ಸಹದೇವನಿಗೆ. ಸಹದೇವನೇ, ಬಾ, ಅಗ್ನಿಯನ್ನ ತೆಗೆದುಕೊಂಡು ಬಾ, ಪಣವಾಗಿ ಇಡಲು ಅರ್ಹಳಾಗದ ಈ ದ್ರೌಪದಿಯನ್ನ ಪಣವಾಗಿಟ್ಟು ಸೋತ ಈ ರಾಜನ ಕೈಗಳನ್ನ ಸುಟ್ಟು ಬಿಡುತ್ತೇನೆ ಅಂತ ಹೇಳ್ತಾನೆ. ಯಾರು? ಭೀಮ ಬಹಳ ಕೋಪವಾಗಿ ಸಹದೇವನಿಗೆ ಹೇಳ್ತಾನೆ, ಹೋಗು, ಅಗ್ನಿಯನ್ನ ತೆಗೆದುಕೊಂಡು ಬಾ, ಯಾರನ್ನ ಪಣವಾಗಿ ಇಡಬಾರದು ಅಂಥವ್ರನ್ನ ಪಣವಾಗಿ ಇಟ್ಟಂತಹ ಈ ಕೈಗಳನ್ನ ಸುಟ್ಟು ಬಿಡುತ್ತೇನೆ ಅಂತ ಹೇಳ್ತಾನೆ. ನಂತರ ಅರ್ಜುನ ಹೇಳ್ತಾನೆ. ನಂತರ ಅರ್ಜುನನು ಭೀಮನ ಈ ಯಾವ ಅವಸ್ಥೆಯನ್ನ ನೋಡಿ ಭೀಮನಿಗೆ ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಭೀಮಸೇನ, ಹಿಂದೆಂದೂ ನೀನು ಈ ರೀತಿಯಾದಂತಹ ಮಾತುಗಳನ್ನ ಆಡಿಲ್ಲ. ಯಾಕೆ ಈ ರೀತಿಯಾಗಿ ಮಾತನಾಡಿ ನೀನು ಶತ್ರುಗಳಿಗೆ ನೀನು ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಡುತ್ತಿರುವೆ? ಯಾತಕ್ಕಾಗಿ ಈ ರೀತಿಯಾಗಿ ನೀನು ಮಾತನಾಡ್ತಿರುವೆ ಅಂತ ಹೇಳಿ ಭೀಮನನ್ನ ಸಮಾಧಾನ ಮಾಡ್ತಾನೆ. ಯಾರು? ಅರ್ಜುನ ಸಮಾಧಾನ ಮಾಡ್ತಾನೆ. ಪುರತಃ ಗಚ್ಚಾಮಃ. ಸರ್ವಾತ್ಮನ ಪ್ರಬುರ್ಹ್ಯ ಯಮಸ್ಮಾಕಂ ನಿಯಚ್ಚ ಜಿಹ್ವಾಂ ಇದಂ ಹಿ ಯಶಸ್ಯಂ ಸಂಪತ್ಸೇನ ಇತಿ ತಂ ಶಮಯಾಮಾಸ. ಆಮೇಲೆ ಹೇಳ್ತಾನೆ ಅರ್ಜುನ. ಯಾರಿಗೆ ಹೇಳ್ತಾನೆ? ಭೀಮನಿಗೆ ಹೇಳ್ತಾನೆ, ಎಲ್ಲ ವಿಧದಲ್ಲೂ ಕೂಡ ಜ್ಯೇಷ್ಠ ಯುಧಿಷ್ಠಿರನು ನಮ್ಮ ಪ್ರಭುವೇ ಆಗಿರುವನು. ನಿನ್ನ ನಾಲಿಗೆಯನ್ನ ನಿಯಂತ್ರಿಸು, ಇದರಿಂದ ನಮಗೆ ಯಶಸ್ಸೇ ಉಂಟಾಗುತ್ತದೆ ಅಂತ ಭೀಮಸೇನನನ್ನ ಅರ್ಜುನ ಸಮಾಧಾನ ಪಡಿಸ್ತಾನೆ. ನಂತರ ಅಥ ದುರ್ಯೋಧನಸ್ಯ ವರಜೋ ಭ್ರಾತ ವಿಕರ್ಣಸ್ತಸ್ಯಾಹ ಕ್ಲೇಶ ಮಸಹಿಷ್ಣುರಿದಂ ವ್ಯಾಜಹಾರ ಭೋಃ ಸಭ್ಯಾಃ ಕಿಮಿತಿ ಸರ್ವೇ ಜೋಷಮಾದ್ವೇ ಶೃಣುತಾಮೇ ಮತಂ ಕಥಮಿಮಾಂ ಪಂಚ ಸಾಧಾರಣಿ ಮೇಕಸ್ಯ ಪಣಯಿತುಂ ಮಧಿಕಾರಃ ಕಥಂ ಚಾವ ಪರಾಧೀನೀಕೃತ ಆತ್ಮನಃ ಸ್ವಾಂಶೇ ಚ ಪ್ರಭುತ ನ ಚಾಯಮಿಮಾಂ ಆತ್ಮನ ಪಣಯಾಮಾಸ. ಆನಂತರ ದುರ್ಯೋಧನನ ಕಿರಿಯ ತಮ್ಮನಾದಂತಹ ವಿಕರ್ಣನು ದ್ರೌಪದಿಯ ಕ್ಲೇಶವನ್ನ ನೋಡಲಾರದೆ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ಎಲೈ ಸಭಾಸದರೇ, ಯಾಕೆ ಎಲ್ಲರೂ ಕೂಡ ಮೌನವಾಗಿದ್ದೀರಾ? ನನ್ನ ಅಭಿಪ್ರಾಯವನ್ನ ಕೇಳಿರಿ. ಐವರೂ ಈಕೆಯ ಮೇಲೆ ಸಮಾನವಾದ ಅಧಿಕಾರವನ್ನ ಹೊಂದಿರುವಾಗ ಒಬ್ಬನೇ ಈಕೆಯನ್ನ ಪಣವಾಗಿಡಲು ಹೇಗೆ ಸಾಧ್ಯ? ತಾನೇ ಸೋತು ಪರಾಧೀನನಾದ ನಂತರ
ಪತ್ನಿಯ ಮೇಲೆ ಹೇಗೆ ತಾನೇ ಅವನಿಗೆ ಅಧಿಕಾರವಿರಲು ಸಾಧ್ಯ? ಯುಧಿಷ್ಠಿರನು ತಾನಾಗಿಯೇ ಆಕೆಯನ್ನ ಪಣವಾಗಿಡಲಿಲ್ಲ. ಏನಂತ ಹೇಳ್ತಾನೆ? ಯುಧಿಷ್ಠಿರನು ತಾನಾಗಿಯೇ ಈಕೆಯನ್ನ ಪಣವಾಗಿಡಲಿಲ್ಲ ಅಂತ ಹೇಳ್ತಾನೆ. ಮುಂದೆ ಏನ್ ಹೇಳ್ತಾನೆ ನೋಡೋಣ. ನಂತರ ಸರ್ವಮುಪಾದಿನ ಹರತಾನೇನ ಸೌಬಲೇನ ಪಣನಾಯ ಕೀರ್ತಿತಾಮಿಮಾಂ ಮೋಹ ವಿವಶೋ ಅಯಂ ತಥೇತ್ಯಾಹ ನಹಿ ವ್ಯಸನ ಪತಿತಸ್ಯ ಚೇಷ್ಟಿತಂ ವ್ಯವಹಾರಸಹಂ ಅಥೋ ಮನ್ಯೆ ಸರ್ವಥೇಯಂ ಪಾಂಚಾಲಿನ ಜಿತೈವ ಇತಿ. ಅನಂತರ ಅವನು ಹೇಳ್ತಾನೆ, ಮುಂದಕ್ಕೆ ಅವನ ಮಾತನ್ನ ಹೇಳ್ತಾ ಹೋಗ್ತಾನೆ ವಿಕರ್ಣ. ಯುಧಿಷ್ಠಿರನು ತಾನಾಗಿಯೇ ದ್ರೌಪದಿಯನ್ನ ಪಣವಾಗಿಡಲಿಲ್ಲ. ಸಮಸ್ತವನ್ನ ಸೋತ ನಂತರ, ಎಲ್ಲವನ್ನೂ ಕೂಡ ಸೋತ ನಂತರ ಸೌಬಲನ ಪ್ರಚೋದನೆಯಂತೆ, ಏನು ಸೌಬಲನ ಪ್ರಚೋದನೆಯಂತೆ ಬೇರೆ ದಾರಿಯನ್ನು ಕಾಣದ ಈತನು ಅಂದರೆ ಯುಧಿಷ್ಠಿರನು ದ್ರೌಪದಿಯನ್ನ ಪಣವಾಗಿಟ್ಟನು. ಚಟಕ್ಕೆ ಸಿಲುಕಿದವರ ನಡವಳಿಕೆಯು ವ್ಯವಹಾರ ಸಮ್ಮತವಾಗುವುದಿಲ್ಲ. ಆದ್ದರಿಂದ ನಿಶ್ಚಯವಾಗಿಯೂ ಈ ದ್ರೌಪದಿಯು ಸೋತಿಲ್ಲ ಎಂದು ಹೇಳ್ತಾನೆ. ಯಾರು? ವಿಕರ್ಣ ಹೇಳ್ತಾನೆ. ತದನು ಯುಗಪದೇವ ಸಾಧುವಾದೆ ಸಮುದ್ಭೂತೆ ತಂ ನಿವಾರಯನ್ ಕರ್ಣೋ ವಿಕರ್ಣಂ ಪರಿಭಾಷತೆ ಸ್ಮ ರೇರೆ ಪ್ರಾಜ್ಞಮಾನಿನ್ನ ನಾತ್ಮಜ್ಞ ಕಥಮಿಯಂ ಮದಾಸಿ ಪಶ್ಯ ರೇ ಮೂರ್ಖ ಸಾಮುದಾಯಿಕಂ ದ್ರವ್ಯಮೇಕದೇಶಿನ ಪಣಿತಂ ಸದಿತ ರೈರಂಶಿ ಬಿರನ ಕ್ಷಿಪ್ತಂ ಯದಿ ತಸ್ಯ ಸರ್ವೈರೇವ ಪಣಿತತ್ವಂ ಮಾರ್ತಿಕಂ ಹಿ. ನಂತರ ಏನಾಗುತ್ತೆ? ಕೂಡಲೇ ಸರಿ ಸರಿ ಎಂದು ಎಲ್ಲ ಕಡೆಯಿಂದಲೂ ಕೂಡ ಆತನ ಮಾತು ಸಮ್ಮತಿಸಲ್ಪಟ್ಟಿತು. ಯಾರ ಮಾತು? ವಿಕರ್ಣನ ಮಾತು ಸಮ್ಮತಿಸಲ್ಪಟ್ಟಿತು. ಆಗ ಕರ್ಣನು ಅದನ್ನು ತಡೆಯುತ್ತಾ ವಿಕರ್ಣನನ್ನ ಕುರಿತು ಹೇಳ್ತಾನೆ. ಏನು ಹೇಳ್ತಾನೆ ಅಂದ್ರೆ, ಎಲೈ ಪ್ರಾಜ್ಞನೆಂದು ತಿಳಿದಿರುವಂತಹ ಮೂರ್ಖನೇ, ಹೇಗೆ ತಾನೇ ಈಕೆಯು ದಾಸಿಯಾಗುವುದಿಲ್ಲ? ಹೇಗೆ ತಾನೇ ಈಕೆಯು ದಾಸಿಯಾಗುವುದಿಲ್ಲ? ಮೂರ್ಖನೇ, ನೋಡು, ಎಲ್ಲರಿಗೂ ಸೇರಿದಂತಹ ಸಂಪತ್ತನ್ನ ಒಬ್ಬ ಪಣವಾಗಿ ಇಟ್ಟಾಗ, ಎಲ್ಲರಿಗೂ ಸೇರಿದಂತಹ ಸಂಪತ್ತನ್ನ ಒಬ್ಬನು ಪಣವಾಗಿ ಇಟ್ಟಾಗ, ಇದರ ವಿಷಯವಾಗಿ ಯಾವುದೇ ಆಕ್ಷೇಪಣೆಯೂ ಕೂಡ ಇಲ್ಲವಾದಾಗ, ಅಂದರೆ ಎಲ್ಲರಿಗೂ ಸೇರಿದ ಸಂಪತ್ತನ್ನ ಪಣವಾಗಿ ಇಟ್ಟಾಗ ಅಲ್ಲಿ ಯಾರ ಆಕ್ಷೇಪಣೆಯೂ ಕೂಡ ಇಲ್ಲದಾಗ ಎಲ್ಲರೂ ಕೂಡ ಪಣವಾಗಿ ಇಟ್ಟಂತೆಯೇ ಅರ್ಥ. ಏನಂತ ಹೇಳ್ತಾನೆ? ಎಲ್ಲರೂ ಕೂಡ ಅದನ್ನ ಪಣವಾಗಿ ಇಟ್ಟಂತೆಯೇ ಅರ್ಥ ಅಂತ ಹೇಳ್ತಾನೆ. ಯಾರು? ಕರ್ಣ ವಿಕರ್ಣನಿಗೆ ಹೇಳ್ತಾನೆ. ಮುಂದೆ ನೋಡೋಣ. ಪುರತಃ ಗಚ್ಚಾಮಃ. ನಂತರ ಅರ್ಧಂ ಹ್ಯಾತ್ಮನಃ ಪತ್ನಿ ಪರಾಜಿತಂ ಪೌಷ್ಣಮಂಶ ಮಜಿತೇನ ಶ್ರೈಣಾಂಶೇನ ಪ್ರತ್ಯಾಹರ್ತುಂ ರಾಜ್ಞಾ ಯತಿತಂ ಯದಿ ಕೆ ಅತ್ರ ಮೋಹಃ ಕಶ್ಚವ ಗಾಂಧಾರಸ್ಯ ಅಪನ್ಯಾಯಃ ಅಹೋ ಕೋಮಲ ಪ್ರಜ್ಞೋಸಿ ಅಥವಾ ದುಶ್ಯಾಸನ ಅಸ್ಯ ದಾಸ್ಯ ಏಷಾಂ ಚ ವಾಸಾಂಸ್ಯಪಹರ ಇತ್ಯಾದಿ ದೇಶ. ಅನಂತರ ಈ ರೀತಿಯಾಗಿ ಹೇಳ್ತಾನೆ ಕರ್ಣ, ಎಲ್ಲರಿಗೂ ಸೇರಿದಂತಹ ಸಂಪತ್ತನ್ನ ಒಬ್ಬನು ಪಣವಾಗಿ ಇಟ್ಟಾಗ ಅದಕ್ಕೆ ಯಾವುದೇ ಆಕ್ಷೇಪಣೆಯು ಬರದೇ ಇದ್ರೆ ಎಲ್ಲರೂ ಕೂಡ ಅದನ್ನ ಪಣವಾಗಿ ಇಟ್ಟಂತೆಯೇ. ಹಾಗಾಗಿ ಪತ್ನಿಯು ಪುರುಷನ ಅರ್ಧಾಂಗಿಯಲ್ಲವೇ? ಏನ್ ಹೇಳ್ತಾನೆ? ಪತ್ನಿಯು ಪುರುಷನ ಅರ್ಧಾಂಗಿಯಲ್ಲವೇ? ಸೋತ ಪುರುಷನ ಭಾಗವನ್ನ ಸೋತಿಲ್ಲದ ಸ್ತ್ರೀ ಭಾಗದಿಂದ ಪುನಃ ರಾಜನು ಪಡೆಯಲು ಪ್ರಯತ್ನಿಸಿದರೆ ಇಲ್ಲಿ ಮೋಹವೆಲ್ಲಿದೆ? ಇದರಲ್ಲಿ ಗಾಂಧಾರನ ಮೋಸವೇನಿದೆ? ನೀನೊಬ್ಬ ಅರಿಯದ ಬಾಲಕನು, ನೀನೊಬ್ಬ ಅರಿಯದ ಬಾಲಕನು, ನೀನು ಈ ದಾಸಿಯ ವಸ್ತ್ರವನ್ನ ಸೆಳೆ ಎಂದು ಹೇಳಿದನು. ಅರ್ಥ ಆಗ್ತಿದೆ ಅಲ್ವಾ? ಈ ದಾಸಿಯ ವಸ್ತ್ರವನ್ನ ಸೆಳೆ ಎಂದು ಆದೇಶಿಸಿದನು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಇಲ್ಲಿಗೆ ಇಂದಿನ ಪಾಠವು ಮುಕ್ತಾಯವಾಗುತ್ತೆ. ಇಂದಿನ ಪಾಠದ ಸಾರಾಂಶವನ್ನು ನೋಡೋಣ. ಯಾವಾಗ ದುಶ್ಯಾಸನನು ದ್ರೌಪದಿಯನ್ನು ಆ ಸಭಾ ಮಂದಿರಕ್ಕೆ ಅಂದರೆ ದ್ಯೂತ ಮಂದಿರಕ್ಕೆ ತಲೆ ಕೂದಲನ್ನು ಹಿಡಿದುಕೊಂಡು ಎಳೆದುಕೊಂಡು ಬರ್ತಾನೋ ಆಗ ದ್ರೌಪದಿಯು ಬಹಳವಾಗಿ ವಿಲಪಿಸ್ತಾಳೆ. ಎಲ್ಲರ ಮುಂದೆ, ಹಿರಿಯರ ಮುಂದೆಲ್ಲ ವಿಲಾಪಿಸ್ತಾಳೆ. ಮತ್ತೆ ತನ್ನ ಗಂಡಂದಿರ ಬಗ್ಗೆ ಅವಳು ಬಹಳ ಬೇಜಾರು ಮಾಡ್ಕೊಳ್ತಾಳೆ. ಇದು ಅರಣ್ಯ ರೋಧನ, ಇದನ್ನ ಕೇಳೋರೇ ಯಾರೂ ಇಲ್ಲ ಅಂತ ಹೇಳಿ ಅಂದ್ಕೊಳ್ತಾಳೆ. ಆನಂತರ ಯಾವಾಗ ದ್ರೌಪದಿಯು ಅಷ್ಟೊಂದು ದುಃಖದಿಂದ ಮಾತಾಡ್ತಾಳೋ, ಯಾವಾಗ ದುಶ್ಯಾಸನನು ಬಹಳವಾಗಿ ದ್ರೌಪದಿಯನ್ನು ಪೀಡಿಸ್ತಾನೋ ಆಗ ಭೀಮನಿಗೆ ಬಹಳ ಕೋಪ ಬರುತ್ತೆ. ಕೋಪ ಬಂದು ಅವನು ಸಹದೇವನಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ, ಅಗ್ನಿಯನ್ನು ತೆಗೆದುಕೊಂಡು ಬಾ,
ಈ ಸ್ತ್ರೀಯನ್ನ ಪಣವಾಗಿಟ್ಟುವಂತಹ ರಾಜನ ಕೈಗಳನ್ನ ಸುಟ್ಟು ಬಿಡ್ತೇನೆ ಅಂತ ಆಕ್ರೋಶದಿಂದ ಮಾತನಾಡ್ತಾನೆ. ಯಾವಾಗ ಈ ರೀತಿ ಆಕ್ರೋಶದಿಂದ ಮಾತನಾಡ್ತಾನೋ ಅವನನ್ನ ಅರ್ಜುನನು ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ, ಈ ರೀತಿಯಾಗಿ ನೀ ಆಡುವುದು ಸರಿಯಲ್ಲ, ಯಾಕೆ ಅಂದ್ರೆ ಯುಧಿಷ್ಠಿರನು ನಮ್ಮೆಲ್ಲರ ರಾಜ, ಹೀಗಾಗಿ ನೀನೇನ್ ಮಾಡ್ಬೇಕು ಅಂದ್ರೆ ಈಗ ಸಮಾಧಾನವನ್ನ ತಂದುಕೋ. ನಾವು ಈ ರೀತಿ ಆಡೋದ್ರಿಂದ ರಾಜರುಗಳಿಗೆ, ಬೇರೆಯವರಿಗೆ, ನಮ್ಮ ಶತ್ರುಗಳಿಗೆ ಇದರಿಂದ ಲಾಭವೇ ಆಗುತ್ತೆ, ಹಾಗಾಗಿ ನೀನು ಸಮಾಧಾನವನ್ನ ತಂದುಕೋ ಅಂತ ಹೇಳ್ತಾನೆ. ಅದಾದ ನಂತರ ಈ ರೀತಿ ನಿನ್ನ ನಾಲಿಗೆಯನ್ನ ನಿಯಂತ್ರಿಸು ಅಂತ ಹೇಳ್ತಾನೆ. ಅದಾದ ನಂತರ ಆ ವಿಕರ್ಣನು ಕೂಡ ದ್ರೌಪದಿಯ ಪರವಾಗಿ ಮಾತನಾಡ್ತಾನೆ. ದ್ರೌಪದಿಯು ಇನ್ನೂ ಸೋತಿಲ್ಲ, ಯಾಕೆಂದ್ರೆ ರಾಜ ಏನೂ ಸಂಪತ್ತೆಲ್ಲ ಕಳ್ಕೊಂಡು ರಾಣಿಯನ್ನ ಪಣವಾಗಿಟ್ಟಿದ್ದಾನೆ, ಆದ್ರೆ ದ್ರೌಪದಿ ಇನ್ನೂ ಸೋತಿಲ್ಲ ಅಂತ ಹೇಳ್ತಾನೆ. ಅದಾದ ನಂತರ ಈ ರೀತಿಯಾಗಿ ಹೇಳಿದಂತಹ ವಿಕರ್ಣನ ಮಾತನ್ನ ಕೇಳಿದಂತಹ ಕರ್ಣ ಹೇಳ್ತಾನೆ, ಯಾಕೆ ಅಂದ್ರೆ ಇರುವಂತಹ ಎಲ್ಲರ ಸಂಪತ್ತಾಗಿದ್ದು ಕೂಡ ಒಬ್ಬ ಪಣವಾಗಿಟ್ಟು ಬಾಕಿಯವರೆಲ್ಲರೂ ಕೂಡ ಯಾವುದೇ ಆಕ್ಷೇಪಣೆಯನ್ನು ಮಾಡದಿದ್ರೆ ಅವನು ಕೂಡ ಆ ಸಂಪತ್ತನ್ನ ಕಳೆದುಕೊಂಡಂತೆ, ಅಂದ್ರೆ ಪಣವಾಗಿಟ್ಟಂತೆ ಅರ್ಥ ಅಂತ ಹೇಳಿ ಅವನು ಕರ್ಣ ವಿಕರ್ಣನಿಗೆ ಬುದ್ಧಿಯನ್ನ ಹೇಳ್ತಾನೆ. ಪತ್ನಿಯು ಪುರುಷನ ಅರ್ಧಾಂಗಿ ಅಲ್ಲವೇ ಏನು? ಪತ್ನಿಯು ಪುರುಷನ ಅರ್ಧಾಂಗಿ ಆಗಿದ್ದಾಳೆ. ಸೋತ ಪುರುಷನ ಭಾಗವನ್ನ ಸೋತಿಲ್ಲದಂತಹ ಸ್ತ್ರೀಯ ಭಾಗದಿಂದ ಹೇಗೆ ಅದನ್ನ ಬೇರ್ಪಡಿಸಲು ಸಾಧ್ಯವಾಗುತ್ತದೆ? ಪುನಃ ಇಲ್ಲಿ ಮೋಹ ಎನ್ನುವುದು ಏನಿದೆ? ಇದರಲ್ಲಿ ಗಾಂಧಾರನ ಮೋಸವಾದರೂ ಕೂಡ ಏನಿದೆ? ನೀನೊಬ್ಬ ಅರಿಯದ ಬಾಲಕನಾಗಿದ್ದೀಯೇ ದುಶ್ಯಾಸನ, ನೀನು ಈ ದಾಸಿಯ ವಸ್ತ್ರವನ್ನ ಸೆಳೆ ಎಂದು ಆದೇಶಿಸ್ತಾನೆ. ವಸ್ತ್ರವನ್ನ ಸೆಳೆ ಎಂದು ಆದೇಶಿಸಿದನು ಎನ್ನುವಲ್ಲಿಗೆ ಇಂದಿನ ಪಾಠ ಮುಕ್ತಾಯವಾಗಿದೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.